ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಆಲ್ ರೈಟ್, ಸೊ ವೆರಿ ಸ್ಪೆಷಲ್ ವಿಡಿಯೋ ಆಗಿರುತ್ತೆ ಇದು. ಡೆಫಿನೆಟ್ಲಿ ಈ ಒಂದು ಮೂಮೆಂಟ್ಗೆ, ಈ ಒಂದು ಕರೆಂಟ್ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ, ಈ ಒಂದು ಮೂಮೆಂಟ್ಗೆ ನೀವು ಯಾವ ಒಂದು ಮೆಸೇಜ್ನ ಕೇಳಬೇಕು, ಅದು ನಿಮ್ಮ ಲವ್ ಲೈಫ್ ರಿಲೇಟೆಡ್ ಆಗಿರ್ಬೋದು, ನಿಮ್ಮ ಕರಿಯರ್ ರಿಲೇಟೆಡ್ ಆಗಿರ್ಬೋದು, ಆ್ಯಂಡ್ ಫೈನಾನ್ಷಿಯಲ್ ಸಿಚುವೇಶನ್ ರಿಲೇಟೆಡ್ ಆಗಿರ್ಬೋದು, ಏನ್ರ ಬಗ್ಗೆ ಅಂತ ನೋಡೋಣ. ಹುಳ ಓಡಾಡ್ತಾ ಇದೆ ಇಲ್ಲಿ. ಓಕೆ, ಸೊ ಎಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಆಲ್ ರೈಟ್, ಸೊ ತಡ ಮಾಡೋದು ಬೇಡ, ನೋಡೋಣ ನಿಮಗೆ ಏನ್ ಮೆಸೇಜಸ್ ಇದೆ ಅಂತ ಟ್ಯಾರೋ ಕಡೆಯಿಂದ. ಅಂಡ್ ಈ ಒಂದು ಕರೆಂಟ್ ಸಿಚುವೇಶನ್ ಅಲ್ಲಿ ಏನ್ ಮೆಸೇಜಸ್, ಇಂಪಾರ್ಟೆಂಟ್ ಮೆಸೇಜಸ್ ನಿಮ್ಮ ಲೈಫ್ಗೆ ಇದೆ ಅಂತ ನೋಡೋಣ. ಆಲ್ ರೈಟ್, ಓಕೆ, ಲೆಟ್ಸ್ ಸಿ. ನಿಮ್ ಮುಂದೆನೆ ಫುಲ್ ಮಾಡ್ತೀನಿ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ನಾನು ರಿವರ್ಸಲ್ ನ ತಗೊಳಲ್ಲ ಈ ಒಂದು ರೀಡಿಂಗ್ ಅಲ್ಲಿ. ವಾವ್, ದಿಸ್ ಇಸ್ ಕ್ವೀನ್ ಆಫ್ ವಾಂಡ್ಸ್. ಓಕೆ, ತುಂಬಾ ಜನ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ನಿಮ್ಮಲ್ಲಿ ಫೈಯರಿ ಎನರ್ಜಿ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಆ ಒಂದು ಇಂಡಿಪೆಂಡೆಂಟ್ನೆಸ್, ಆ ಒಂದು ನ್ಯಾಚುರಲ್ ಅಟ್ರಾಕ್ಷನ್ ಟುವರ್ಡ್ಸ್ ಯು. ಸೊ ಒನ್ ಥಿಂಗ್, ಈ ಒಂದು ಕಾರ್ಡ್ ಬಂದಾಗ ಡೆಫಿನೆಟ್ಲಿ ನೀವು ಯಾವ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ, ಯಾವ ಒಂದು ಪೊಸಿಷನ್ ನಿಮ್ಮ ಲೈಫ್ ಅಲ್ಲಿ ಇದ್ದೀರಾ ಅಂದ್ರೆ, ನೀವು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಆಲ್ರೆಡಿ. ತುಂಬಾ ಜನ ನಿಮ್ನ ಅಬ್ಸರ್ವ್ ಮಾಡೋದು, ತುಂಬಾ ಜನ ಹಿಂಗ್ ತಿರುಗಿ ನೋಡೋದು ನೀವು ಬರ್ತಾ ಇದ್ದೀರಾ ಅಂದ್ರೆ, ತುಂಬಾ ಜನ ಕಮೆಂಟ್, ಗುಡ್ ವೇ ಅಲ್ಲಿ ಕಮೆಂಟ್ ಮಾಡೋದು. ಡೆಫಿನೆಟ್ಲಿ ನಾಟ್ ಲೈಕ್ ನೋಡ್ಬಿಟ್ಟು ನಗಾಡೋದು, ಆ ಥರ ಎಲ್ಲ ಅಲ್ಲ. ಗುಡ್ ವೇ ಅಲ್ಲಿ ಕಮೆಂಟ್ ಮಾಡೋದು. ಅಟ್ ದ ಸೇಮ್ ಟೈಮ್ ನೀವು ಹಾಕೊಂತ ಇರೋ ಬಟ್ಟೆ ಬಗ್ಗೆ ಕೂಡ ಕಾಂಪ್ಲಿಮೆಂಟ್ಸ್ ತುಂಬಾ ಬಂದಿದೆ. ಇನ್ ಕೇಸ್ ನೀವು ಜಾಬ್ ಮಾಡ್ತಾ ಇದ್ದೀರಾ, ಇನ್ ಕೇಸ್ ನೀವು ಏನಾದ್ರೂ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ, ದ ವೇ ಯು ಗೆಟ್ ರೆಡಿ, ನೀವು ಯಾವ ತರ ರೆಡಿ ಆಗ್ತೀರಾ, ನಿಮ್ಮ ಒಂದು ಎನರ್ಜಿ, ಇದನ್ನ ತುಂಬಾ ಜನ ಅಬ್ಸರ್ವ್ ಮಾಡಿದ್ದಾರೆ. ಅಂಡ್ ಎಟ್ ಒನ್ ಪಾಯಿಂಟ್ ಎಲ್ಲ ಒಂದಷ್ಟು ಜನಕ್ಕೆ ಅನ್ಸಿದೆ ಕೂಡ, ಲೈಕ್ ನಾನ್ ಈ ತರ ಒಂದು ಪರ್ಸನ್ ತರ ಆಗ್ಬೇಕು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಲುಕ್ಸ್ ಬಗ್ಗೆ ಮಾತ್ರ ಅಲ್ಲ, ಇಟ್ಸ್ ಲೈಕ್ ನಿಮ್ಮ ಎನರ್ಜಿ. ನೀವು ಒಂದ್ಸತಿ ಪಾಸ್ ಆದ್ರೆ ಸಾಕು. ಲೈಕ್ ತುಂಬಾ ಜನ ಜೆಲಸ್ ಮಾಡ್ಕೊಂಡಿರೋರು ಇದಾರೆ, ಇಲ್ಲ ಅಂತ ಅಲ್ಲ. ಬಟ್ ನೀವು ಎಷ್ಟು ಇಂಡಿಪೆಂಡೆಂಟ್ ಆಗಿದ್ದೀರಾ, ಎಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ ಲೈಫಲ್ಲಿ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ ತುಂಬಾ ಜನ. ಅಂಡ್ ತುಂಬಾ ನಿಮ್ ಸುತ್ತಮುತ್ತ ಇರೋರಿಗೆ ನಿಮ್ ಬಗ್ಗೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿದೆ. ಕ್ವೈಟ್ ಪಾಪ್ಯುಲರ್ ಆಗಿದ್ದೀರಾ ನೀವು. ನೀವಿದು ಅಬ್ಸರ್ವ್ ಮಾಡ್ದೇನೆ ಇರ್ಬೋದು, ಬಟ್ ಇವತ್ತಿಂದ ಅಬ್ಸರ್ವ್ ಮಾಡಿ. ಒನ್ ಥಿಂಗ್ ಈಸ್, ತುಂಬಾ ಜನ ನಿಮ್ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂಡ್ ದ ಸೇಮ್ ಟೈಮ್ ತುಂಬಾ ಜನಕ್ಕೆ ನಿಮ್ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಸೊ ಈ ತರ ಎಲ್ಲ ಆದಾಗ ಏನಾಗುತ್ತೆ, ಆಟೋಮೆಟಿಕಲಿ ತುಂಬಾ ಜನ ನಮ್ ಮೇಲೆ ಅಟ್ರಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್? ಅಂಡ್ ಎಟ್ ದ ಸೇಮ್ ಟೈಮ್ ಒನ್ ಥಿಂಗ್ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಇನ್ ಕೇಸ್ ನೀವು ಸಿಂಗಲ್ ಆಗಿದ್ದೀರಾ ಅಂದ್ರೆ, ತುಂಬಾ ಜನ ಟ್ರೈ ಮಾಡ್ತಾ ಇದ್ದಾರೆ, ದಟ್ ಈಸ್ ಫಾರ್ ಶೋರ್. ಬಿಕಾಸ್ ಕ್ವೀನ್ ಆಫ್ ವಾಂಡ್ಸ್ ಅಂತ ಅಂದ್ರೆ ಅ ವೆರಿ ಪವರ್ಫುಲ್ ಫೈಯರಿ ಎನರ್ಜಿ ಇದು. ಓಕೆ, ತುಂಬಾ ಜನ ನೋಡ್ತಾ ಇರೋದು ನಿಮ್ಮ ರಾಶಿ ಸಿಂಹ ರಾಶಿ, ಧನಸ್ಸು ರಾಶಿ ಹಾಗೂ ಮೇಷರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಅಂಡ್ ಎಟ್ ದ ಸೇಮ್ ಟೈಮ್ ಬಿಸ್ನೆಸ್ ಮಾಡ್ತಿರೋ ಪಾಸಿಬಿಲಿಟಿ ಇದೆ. ಕ್ವೀನ್ ಆಫ್ ವಾಂಡ್ಸ್ ಒಂದು ಬಿಸ್ನೆಸ್ ವುಮೆನ್, ಅಥವಾ ಇಟ್ಸ್ ಅನ್ ಇಂಡಿಕೇಶನ್ ನೀವೇನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ, ಲೈಫಲ್ಲಿ ಒಂಥರ ಅಪ್ಗ್ರೇಡ್ ಆಗ್ತಾ ಇದ್ದೀರಾ ಬಿಕಾಸ್ ಆಫ್ ಯೋರ್ ಪರ್ಸನಾಲಿಟಿ. ಮೇ ಬಿ ತುಂಬಾ ಜನ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ನೀವು ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಹ್ಯಾಪಿನೆಸ್ಸಿಗೆ ಪ್ರಯಾರಿಟಿ ಕೊಟ್ರಿ ಅನ್ಸುತ್ತೆ. ನಿಮ್ಮ ಒಂದು ಲೈಫಲ್ಲಿ ಏನೆಲ್ಲ ವಿಷಸ್ ಇದೆ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಪ್ರಯಾರಿಟಿ ಕೊಟ್ಟಿದ್ದೀರಾ. ಅಂಡ್ ತುಂಬಾ ಜನ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಗೋಲ್ಸ್, ಕಮಿಟ್ಮೆಂಟ್ಗೆಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ದ ವೇ ಯು ಲುಕ್, ಯುನೋ, ನಿಮ್ಮ ಕರಿಯರ್, ನಿಮ್ಮ ಇಂಡಿಪೆಂಡೆಂಟ್ ಲೈಫ್ಗೆ ಏನೆಲ್ಲ ಬೇಕು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ರಿ. ನಿಮ್ಮ ಒಂದು ಮೆಂಟಲಿ ನೀವು ಹೆಲ್ದಿ ಆಗಿರೋದಕ್ಕೆ ಏನೆಲ್ಲ ಇಂಪಾರ್ಟೆಂಟ್ ಬೇಕು, ಯಾರೆಲ್ಲ ಇಂಪಾರ್ಟೆಂಟ್ ಪೀಪಲ್ ಇದ್ದಾರೆ ಅವ್ರನ್ನ ಮಾತ್ರ ನಿಮ್ ಸುತ್ತಮುತ್ತ ಇಟ್ಕೊಂಡ್ರಿ. ಬಿಟ್ರೆ ನಿಮಗೆ ಅನ್ವಾಂಟೆಡ್ ಪೀಪಲ್, ಲೈಕ್ ನೆಗೆಟಿವ್ ಎನರ್ಜಿ, ನಿಮ್ ಬಗ್ಗೆ ನೆಗೆಟಿವ್ ಬಯಸೋರ್ನ ಸ್ವಲ್ಪ ಅವಾಯ್ಡ್ ಮಾಡಿದೀರಾ. ನೀವು ತುಂಬಾ ಫಿಲ್ಟರ್ ಮಾಡಿ ನಿಮ್ ಲೈಫ್ ನ ಇಟ್ಕೊಂಡಿದ್ದೀರಾ. ಯಾರು ಬೇಕು, ಯಾರು ಬೇಡ, ಯಾವ ರೂಟೀನ್ ಬೇಕು, ಯಾವ ರೂಟೀನ್ ಬೇಡ,
ಏನ್ ಮಾಡ್ಬೇಕು ಏನ್ ಮಾಡೋದ್ ಬೇಡ, ಎವ್ರಿಥಿಂಗ್, ಈಚ್ ಅಂಡ್ ಎವ್ರಿಥಿಂಗ್ ನೀವು ಅದನ್ನೆಲ್ಲ ಯೋಚನೆ ಮಾಡಿದ್ರೆ. ಇಟ್ ಈಸ್ ನಾಟ್ ದಟ್ ರ್ಯಾಂಡಮ್ ಆಗಿ ಓವರ್ ನೈಟ್ ನೀವು ಪಾಪ್ಯುಲರ್ ಆದ್ರಿ, ಓವರ್ ನೈಟ್ ನೀವು ನಿಮ್ಮ ಪರ್ಸನಾಲಿಟಿಲಿ ಚೇಂಜಸ್ ಮಾಡ್ಕೊಂಡ್ರಿ, ಆ ತರ ಅಲ್ಲ. ದಟ್ ಈಸ್ ನಾಟ್ ದ ಕೇಸ್. ಇಲ್ಲಿ ಬಂದ್ಬಿಟ್ಟು ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ, ನೀವು ಆ ಕಾನ್ಫಿಡೆಂಟ್ ಅಲ್ಲಿ ಇದೀರಾ ಅಂದ್ರೆ, ಇವಾಗ ಈ ಒಂದು ಸಿಚುವೇಶನ್, ಈ ಒಂದು ಪೊಸಿಷನ್ ಗೆ ನೀವು ರೀಚ್ ಆಗಿದ್ದೀರಾ ಅಂದ್ರೆ ನೀವು ನಿಮ್ಮ ಮೇಲೆ ತುಂಬಾ ವರ್ಕ್ ಮಾಡಿದೀರಾ, ನೀವು ಮೆಂಟಲಿ, ಫಿಸಿಕಲಿ, ಎಮೋಷನಲಿ. ಸೊ ಇವಾಗ ಯಾವ ತರ ಅಂದ್ರೆ ಒಂದ್ ಸನ್ ನೆನಪಿಸ್ಕೊಳ್ಳಿ. ಲೈಕ್ ಆ ಸನ್ ಏನ್ ಬಂದ್ಬಿಟ್ಟು ಏನದು ಬ್ರೈಟೆಸ್ಟ್ ಸ್ಟಾರ್ ಅಲ್ವಾ. ಆ ಸನ್ದು ಶಾಖ ನಮಗೆ ಫೀಲ್ ಮಾಡ್ಕೋಬಹುದು ನೋಡ್ದವರಿಗೆ, ಅಂಡ್ ಸನ್ನ ನೋಡ್ಬೋದು ಸೂರ್ಯನ, ಬಟ್ ಅದನ್ನ ಮುಟ್ಟಕ್ ಆಗಲ್ಲ. ಸೊ ನೀವಿವಾಗ ಆ ಸಿಚುವೇಶನ್ ಅಲ್ಲಿ ಇದ್ದೀರಾ, ವೆರಿ ಪವರ್ಫುಲ್ ಸಿಚುವೇಶನ್. ಜನರು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ, ನಿಮ್ನ ಇಂಪ್ರೆಸ್ ಹೆಂಗ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ದೊಡ್ಡವರಾದ್ಮೇಲೆ, ನಾನು ಸ್ವಲ್ಪ ಮುಂದೆ ಬೆಳೆದ್ಮೇಲೆ ಈ ತರ ಒಂದು ಪರ್ಸನ್ ಆಗ್ಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ನ ನೋಡಿದವರು. ದಟ್ ಈಸ್ ರಿಯಲಿ ಅಮೇಝಿಂಗ್, ಬಿಕಾಸ್ ಸಿ ದಿಸ್ ಇಸ್ ಯು, ವೆರಿ ವೆರಿ ಪವರ್ಫುಲ್, ವೆರಿ ಪವರ್ಫುಲ್ ಪೊಸಿಷನ್ ಅಲ್ಲಿ ಕೂತಿದ್ದೀರಾ. ವಾವ್, ಬ್ಯೂಟಿಫುಲ್ ಸ್ಟಾರ್ಟಿಂಗ್ ಅಂತಾನೆ ಹೇಳ್ಬೋದು. ಲೆಟ್ಸ್ ಸಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಇಂಟರ್ನಲ್ ಸ್ಟೇಟ್ ಬಗ್ಗೆ ನೋಡೋಣ. ಡೀಪ್ ಇನ್ಸೈಡ್ ನೀವು ಏನ್ ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮ ಎಮೋಷನ್ಸ್ ಬಗ್ಗೆ ಹೇಳೋಣ, ನಿಮ್ಮ ಫಿಯರ್ಸ್ ಬಗ್ಗೆ ಹೇಳೋಣ, ನಿಮ್ಮ ಡಿಸೈರ್ಸ್ ಬಗ್ಗೆ ಹೇಳೋಣ, ನಿಮ್ ಬಗ್ಗೆ ನಿಮಗೆ ಜಾಸ್ತಿ ಕ್ಲಾರಿಟಿ ಕೊಡೋಣ ಅಂತ. ಪೇಜ್ ಆಫ್ ವಾನ್ಸ್. ಸೊ ಒನ್ ಥಿಂಗ್ ಈಸ್, ಹೊರಗಡೆ ಜನರಿಗೆ ಒಂಥರ ನೀವು ವೆರಿ ಇಂಡಿಪೆಂಡೆಂಟ್, ವೆರಿ ಸ್ಟ್ರಾಂಗ್ ವುಮೆನ್ ಅಥವಾ ಮೆನ್, ವೆರಿ ಇಂಡಿಪೆಂಡೆಂಟ್ ಪರ್ಸನ್, ಈ ತರ ಎಲ್ಲ ತೋರಿಸ್ತಾ ಇದಾರೆ. ಬಟ್ ಡೀಪ್ ಇನ್ಸೈಡ್ ನೀವು ಸ್ಟಿಲ್ ಮಗು ತರಾನೆ. ದ ಚೈಲ್ಡಿಶ್ ಬಿಹೇವಿಯರ್, ಆ ಚೈಲ್ಡಿಶ್ನೆಸ್ ಇನ್ನೂ ಇದೆ. ಇವಾಗ ಹೆಂಗ್ ಗೊತ್ತಾ, ಹೊರಗಡೆ ಸೋಷಲ್ ಅಂದ್ರೆ ಹೊರಗಡೆ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ಬೇಕಾದ್ರೆ, ಹೊರಗಡೆ ಜನರು ಮಧ್ಯೆ ಇರ್ಬೇಕಾದ್ರೆ ಹಿಂಗೆ ಫುಲ್ ಲೈಕ್ ನಾನು ಆರಾಮಾಗಿದ್ದೀನಿ ಅಂತ ಹಿಂಗೆಲ್ಲ ಶೋ ಆಫ್ ಮಾಡ್ತಾ ಇದ್ದೀರಾ. ಬಟ್ ಒಳಗಡೆ ರೂಮ್ ಒಳಗೆ ಒಂದ್ ಬಾಗ್ಲು ಹಾಕೊಂಡ್ಕೊಳ್ಳೆ ಫುಲ್ ಒಂಥರ ಲೈಕ್ ಗೋಯಿಂಗ್ ಬ್ಯಾಕ್ ಟು ಯೋರ್ ಫಾರ್ಮ್, ಯುನೋ. ಅಂದ್ರೆ ಒನ್ ಥಿಂಗ್ ನಾನು ಏನ್ ನೋಡ್ತಾ ಇದೀನಿ, ನೀವು ಸಕ್ಸಸ್ಫುಲ್ ಆಗಿದ್ದೀರಾ ಲೈಫಲ್ಲಿ, ಬಟ್ ಅದನ್ನ ತೋರಿಸ್ಕೊಂಡು ಶೋ ಆಫ್ ಮಾಡ್ಬೇಕು ಅನ್ನೋದಿಲ್ಲ. ನೀವ್ ಹ್ಯಾಪಿ ಆಗಿದ್ರೆ ದಟ್ ಈಸ್ ಇಟ್, ದಟ್ಸ್ ಎನಫ್. ನೀವ್ ಯಾರಿಗೂ ಪ್ರೂವ್ ಮಾಡ್ಬೇಕಂತ ಇಲ್ಲ. ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ, ನೀವು ಸಕ್ಸಸ್ ಆಗಿದ್ದೀರಾ, ನೀವು ಪಾಪ್ಯುಲರ್ ಆಗಿದ್ದೀರಾ, ನೀವ್ ಇದನ್ನ ಬಯಸ್ಲೇ ಇಲ್ಲ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ನನ್ನ ಎಲ್ಲಾರ್ಕಿಂತ ಸಕ್ಸಸ್ ಆಗಿರ್ಬೇಕು ಅನ್ನೋದು ನಿಮ್ ವಿಶ್ ಅಲ್ಲ. ದ ಥಿಂಗ್ ಇಸ್, ನಿಮ್ಮ ಲೈಫ್ ನ ಸೆಕ್ಯೂರ್ ಮಾಡ್ಕೊಳ್ಳೋದು ನಿಮ್ಮ ಒಂದು ವಿಶ್ ಆಗಿತ್ತು, ಅದನ್ನ ನೀವು ರೀಚ್ ಆಗಿದ್ದೀರಾ. ಆ ಪಾಪ್ಯುಲಾರಿಟಿ, ಆ ಒಂದು ಜನರನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದು, ಇದೆಲ್ಲ ಪ್ರಾಡಕ್ಟ್ ಆಫ್ ಇಟ್, ಅಂದ್ರೆ ಬೈ ಪ್ರಾಡಕ್ಟ್ ಆಫ್ ಇಟ್. ಅದನ್ನ ನೀವು ಕೇಳಲಿಲ್ಲ, ಬಟ್ ಸ್ಟಿಲ್ ಬಂತು. ಬಟ್ ಐ ಫೀಲ್ ಇನ್ನರ್ ಸ್ಟೇಟ್ ಅಲ್ಲಿ ನೀವು ಸ್ಟಿಲ್ ಬೇಬಿ, ಒಂಥರ ಲೈಕ್ ಸಣ್ಣ ಮಗು ತರ. ಇನ್ನು ನೀವು ಲೈಫ್ ನ ಎವ್ರಿ ಡೇ ಒಂಥರ ಏನಾದ್ರೂ ಹೊಸದಿದೆಯಾ ಕಲಿಯೋದು, ಏನಾದ್ರೂ ಹೊಸದಿದೆಯಾ ಅಡ್ವೆಂಚರ್ ಮಾಡೋದು, ಏನಾದ್ರೂ ಹೊಸದಿದೆಯಾ ಎಕ್ಸೈಟ್ಮೆಂಟ್ ಆಗಿರೋದು ಲೈಫ್ ಅಲ್ಲಿ ಹುಡುಕ್ತಾ ಇದ್ದೀರಾ ಇನ್ನು. ಐ ಫೀಲ್ ನೀವ್ ಅನ್ಕೊಂಡಿರ್ಬೋದು, ಜನರು ಅನ್ಕೊಂಡಿರ್ಬೋದು ಲೈಕ್ ನೋಡಲ್ಲಿ ವೆರಿ ಇಂಡಿಪೆಂಡೆಂಟ್ ಪರ್ಸನ್, ವೆರಿ ಸಕ್ಸಸ್ಫುಲ್ ಪರ್ಸನ್ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನಿಮಗ್ ಗೊತ್ತು, ನೀವಿನ್ನೂ ಫಿಗರ್ ಔಟ್ ಮಾಡ್ತಾ ಇದ್ದೀರಾ ನಿಮ್ ಲೈಫಲ್ಲಿ ಏನ್ ಬೇಕು. ಲೈಕ್ ಆಸ್ ಅ ಹ್ಯೂಮನ್ ಬೀಯಿಂಗ್ ನೀವ್ ಯಾವ ತರ ಒಂದು ಲೈಫ್ ಸ್ಟೈಲ್ ನ ಇಟ್ಕೋಬೇಕು. ಫ್ರಮ್ ಟುಡೇ, ಇವತ್ತಿಂದ ಒಂದು 3-4 ಇಯರ್ಸ್ ಆದ್ಮೇಲೆ ಯಾವ ತರ ಒಂದು ಲೈಫ್ ಸ್ಟೈಲ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ. ನೀವಿನ್ನೂ ಫಿಗರ್ ಔಟ್ ಮಾಡ್ತಾ ಇದ್ದೀರಾ. ನೀವಿನ್ನೂ ಲೈಕ್ ನಿಮ್ ಪ್ರಕಾರ ನೀವಿನ್ನೂ ವೆರಿ ಸ್ಮಾಲ್ ಗಾಯ್ ಆರ್ ಅ ಸ್ಮಾಲ್ ವುಮೆನ್, ಲೈಕ್ ಸ್ಮಾಲ್ ಗರ್ಲ್ ತರಾನೆ, ಪುಟ್ಟು ಮಗು ತರಾನೆ. ಅಂದ್ರೆ ಎಲ್ಲಾ ತಿಳ್ಕೊಂಡಿದೀನಿ ಅಂತ ಸುಮ್ನೆ ಆರಾಮಾಗಿರೋಣ ಆ ತರ ಅಲ್ಲ. ನೀವು ಇನ್ನೂ ತಿಳ್ಕೊಳ್ಳೋಣ, ಲೈಫ್ ನ ಇನ್ನೂ ಎಂಜಾಯ್ ಮಾಡೋಣ, ಇನ್ನು ಹೊಸ ಜನರನ್ನ ಮೀಟ್ ಆಗೋಣ. ನಾನು ಇವಾಗ್ಲೇ ಸೆಟಲ್ ಡೌನ್ ಆಗೋದ್ ಬೇಡ ಲೈಫಲ್ಲಿ, ಇವಾಗ್ಲೇ ನನಗೆ ಎಲ್ಲ ಗೊತ್ತಿದೆ ಅಂತ ಕೂತ್ಕೊಳ್ಳೋದ್ ಬೇಡ. ನಾನು ಇನ್ನೂ ಕಲಿಯೋದ್ ತುಂಬಾ ಇದೆ. ಅಂದ್ರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ವೆರಿ ಹೆಲ್ದಿ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ. ಫಾರ್ವರ್ಡ್ ಯೋಚನೆ ಮಾಡ್ತಾ ಇದ್ದೀರಾ, ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಪಾಸ್ಟ್ ಅಂತೂ ಡೆಫಿನೆಟ್ಲಿ ಇಲ್ಲ, ದಟ್ಸ್ ವೆರಿ ಬ್ಯೂಟಿಫುಲ್. ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಐ ಡೋಂಟ್ ಥಿಂಕ್ ನಿಮಗೆ ಯಾವುದೇ ರೀತಿ ಭಯ ಇದೆ ಅಂತ. ಬಿಕಾಸ್ ಪೇಜ್ ಆಫ್ ವಾಂಡ್ಸ್ ಅಂದ್ರೆ ಆಲ್ವೇಸ್ ರೆಡಿ, ಏನಾದ್ರು ಒಂದು ಹೊಸದಿದೆಯಾ, ವೆರಿ ಕ್ಯೂರಿಯಸ್. ಒಂದು ಮಗುಗೆ ಕಂಪೇರ್ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ ಸೆಟ್ ನ. ಒಂದು ಮಗು ಹೆಂಗೆ
ಎಲ್ಲದನ್ನು ಲೈಫಲ್ಲಿ ಎಲ್ಲದನ್ನು ಏನೇನು ಆಗ್ತಾ ಇದೆ ಎಲ್ಲದೂ ಅದಕ್ಕೆ ಹೊಸ ಎಕ್ಸ್ಪೀರಿಯನ್ಸ್. ನೀವು ಆ ಥರ ಯಾರನ್ನೂ ಗ್ರಾಂಟೆಡ್ ಆಗಿ ತಗೊಳ್ಳಲ್ಲ, ಯಾರಿಗೂ ಹರ್ಟ್ ಮಾಡ್ಬೇಕು ಅನ್ನೋದಿಲ್ಲ. ಎಟ್ ದ ಸೇಮ್ ಟೈಮ್ ನಿಮಗೆ ನೀವು ಹರ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ದಟ್ಸ್ ಯು. ಲೈಫಲ್ಲಿ ಹೋಯ್ತಾ, ಪಾಸ್ಟ್ ಆಯ್ತಾ, ಅದನ್ನ ಕಂಪ್ಲೇಂಟ್ ಮಾಡ್ಕೊಂಡು ಕೂರಲ್ಲ ನೀವು. ದಟ್ಸ್ ವೆರಿ ನೈಸ್, ವೆರಿ ಬ್ಯೂಟಿಫುಲ್. ಅವತ್ತು ಹಂಗಾಯ್ತು, ಇಲ್ಲ ನನ್ನಿಂದ ತಪ್ಪಾಯ್ತು, ಇಲ್ಲ ನನ್ನ ಲೈಫಲ್ಲಿ ಏನೋ ಪ್ರಾಬ್ಲಮ್ ಇದೆ, ಈ ತರ ಪರ್ಸನ್ ಅಲ್ಲ ನೀವು. ವೆರಿ ವೆರಿ ಮಚ್ ಲೈಟ್ ಮೈಂಡೆಡ್ ಪೀಪಲ್ ಅಂತಾನೆ ಹೇಳ್ಬೋದು. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ ಸುತ್ತಮುತ್ತ ಇರೋ ಜನರು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕಲೀಗ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಮೇ ಬಿ ನೀವು ಒಂದು ರೈಟ್ ಪೀಪಲ್ ಮಧ್ಯದಲ್ಲಿದ್ದೀರಾ. ಬಿಕಾಸ್ ನಾವ್ ಅಂತೀವಿ ನಾವ್ ಒಬ್ರೇ ಇದ್ರೆ ಸಾಕು, ನಾವ್ ಒಬ್ರೇ ನಮ್ಮ ಮೇಲೆ ಏನೋ ವರ್ಕ್ ಮಾಡ್ಕೊಂಡಿದ್ರೆ ಸಾಕು, ನಮಗೆ ಯಾರು ಬೇಡ ಅಂತ ಅನ್ಸುತ್ತೆ ಅನ್ಕೊಂತೀವಿ. ಬಟ್ ಏನಾಗುತ್ತೆ, ಆಟೋಮೆಟಿಕಲಿ ನಮ್ಮ ಸುತ್ತಮುತ್ತ ಇರೋ ಜನರು, ಅವರ ಮೈಂಡ್ ಸೆಟ್ ನಮಗೆ ಆಕ್ಚುಲಿ ಎಫೆಕ್ಟ್ ಆಗುತ್ತೆ. ಏನೋ ನಮ್ ಸುತ್ತಮುತ್ತ ಇರೋರು ಸ್ವಲ್ಪ ನೆಗೆಟಿವ್ ಎನರ್ಜಿ ಇದ್ರೆ, ಅಯ್ಯೋ ಹಂಗಾಯ್ತು, ಒಬ್ರು ಇರ್ತಾರೆ 10 ವರ್ಷದ ಮುಂಚೆ ಹೇಳಿದ ಮಾತನ್ನೇ ಇವಾಗ್ಲೂ ನೆನಪಿಸ್ಕೊಂಡು, ಅಯ್ಯೋ ಅವತ್ ನಾನು ಹಂಗ್ ಹೇಳ್ದೆ, ಅಯ್ಯೋ ಅವತ್ ನಾನು ಹಿಂಗ್ ಮಾಡ್ದೆ, ಈ ತರ ಯೋಚನೆ ಮಾಡ್ತಾ ಇರೋರು ಜಾಸ್ತಿ ಇರ್ತಾರೆ. ಬಟ್ ಮೇ ಬಿ ನೀವೇನಿದ್ದೀರಾ, ನಿಮ್ಮ ಸುತ್ತಮುತ್ತ ಇರೋ ಜನರು ಆಕ್ಚುಲಿ ನಿಮಗೆ ಪಾಸಿಟಿವ್ ವೈಬ್ಸ್ ಕೊಡ್ತಾ ಇದ್ದಾರೆ. ಐ ಥಿಂಕ್ ಯು ಆರ್ ಇನ್ ದ ರೈಟ್ ಪೊಸಿಷನ್ ವಿತ್ ರೈಟ್ ಪೀಪಲ್. ಅಂದ್ರೆ ಸರಿಯಾದ ವ್ಯಕ್ತಿಗಳ ಮಧ್ಯ ಇದ್ದೀರಾ ನೀವು. ಬಿಕಾಸ್ ಆಸ್ ಅ ಸನ್, ನಾನು ಮುಂಚೆ ಸೂರ್ಯನ ಎಕ್ಸಾಂಪಲ್ ಕೊಟ್ಟೆ, ರೈಟ್? ಅದು ಗ್ಲೋ ಆಗೋದಕ್ ಬಿಡ್ತಾ ಇದಾರೆ ಜನರು, ನಿಮ್ನ ಇನ್ನೂ ತುಳಿಯೋದಕ್ ಹೋಗ್ತಾ ಇಲ್ಲ. ಓಕೆ, ಬೆಳೀತಾ ಇದಾರಾ, ಬೆಳೀಲಿ. ಶೈನ್ ಆಗ್ತಾ ಇದಾರಾ, ಲೆಟ್ ಹರ್ ಶೈನ್. ಆ ತರ ಯೋಚನೆ ಮಾಡ್ತಾ ಇದಾರೆ. ದಟ್ಸ್ ರಿಯಲಿ ಅಮೇಸಿಂಗ್. ಇವಾಗ ಹಿಡನ್ ಇನ್ಫ್ಲೂಯೆನ್ಸ್ ಅಂದ್ರೆ ನಿಮಗೇನ್ ಇವಾಗ ಗೊತ್ತಾಗ್ಬೇಕು, ನಿಮಗೆ ಗೊತ್ತಿಲ್ದಿರೋ ಅಂತ ಏನಾದ್ರೂ ಒಂದು ವಿಚಾರ ಇದೆಯಾ? ಅದು ಜನರಿಂದ ಆಗಿರ್ಬೋದು, ಒಂದು ಸಿಚುವೇಶನ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಏನಾದ್ರೂ ಇದೆಯಾ ನಿಮಗೆ ಗೊತ್ತಿಲ್ದನೇ ಇರೋದು? ದೇರ್ ಈಸ್ 8 of swords. 8 of swords ಮೇನ್ ಆಗಿ ಏನ್ ಹೇಳುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಇದು ಸ್ವರ್ಡ್ಸ್ ಎನರ್ಜಿ. ಏನೆಲ್ಲ ಆಗ್ತಾ ಇದೆ, ಇದು ಮೆಂಟಲಿ ಆಗ್ತಾ ಇರೋದು. ಅಂಡ್ ಇನ್ಸೆಕ್ಯೂರಿಟೀಸ್, ಮೆಂಟಲಿ ಸ್ವಲ್ಪ ಇನ್ಸೆಕ್ಯೂರಿಟೀಸ್, ಸ್ವಲ್ಪ ಭಯ, ನನ್ ಕೈಲಿ ಆಗಲ್ಲ ಅಂತ. ಈ ಕಾರ್ಡ್ನ ನೀವು ನೋಡ್ಬೋದು. ಈ ವ್ಯಕ್ತಿ ಮನ್ಸ್ ಮಾಡಿದ್ರೆ ಅದನ್ನೆಲ್ಲ ಕಣ್ಣಿಂದ ಮುಚ್ಚಿರೋದನ್ನೆಲ್ಲ ಓಪನ್ ಮಾಡಿ, ಕೈ ಕಟ್ಟಿರೋದು ಎಲ್ಲ ಬಿಚ್ಕೊಂಡ್ ಬರ್ಬೋದು. ಮನ್ಸ್ ಮಾಡಿದ್ರೆ ಮಾಡ್ಬೋದು. ಬಟ್ ಆಗಲ್ಲ, ನನ್ ಕೈಲ ಆಗಲ್ಲ ಅಂತ ಅವ್ರವರೇ ಡಿಮೋಟಿವೇಟ್ ಮಾಡ್ಕೊಂತ ಇರೋದು. ನನ್ ಮೋಸ ಆಗೋಗ್ಬಿಟ್ಟಿದೆ, ನಾನು ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡಿದೀನಿ, ಈ ತರ ಒಂದು ಭಾವನೆ. ಐ ಫೀಲ್ ದರ್ ಇಸ್ ಒನ್ ಪಾರ್ಟ್ ನಿಮ್ ಲೈಫಲ್ಲಿ, ಏನೋ ಒಂದು ಪಾರ್ಟ್ ಅದ್ರ ಬಗ್ಗೆ ನಿಮಗೆ ಯೋಚನೆ ಇದೆ. ದ ಥಿಂಗ್ ಈಸ್, ನಿಮಗೆ ಕಾನ್ಫಿಡೆನ್ಸ್ ಇದೆ, ನಿಮಗೆ ಒಂದಷ್ಟು ಗೋಲ್ಸ್ ಇದೆ, ಒಂದಷ್ಟು ಡಿಸೈರ್ಸ್ ಇದೆ, ಬಟ್ ಒಂದ್ ಹೆಜ್ಜೆ ಮುಂದೆ ಇಡ್ತಾ ಇಲ್ಲ. ಇಟ್ಸ್ ಲೈಕ್ ಏನ್ ಗೊತ್ತಾ, ಓಕೆ, ಸಕ್ಸಸ್ ಅನ್ನೋದನ್ನ ಅಚೀವ್ ಮಾಡಿದ್ರೆ, ಒಬ್ಬೊಬ್ರಿಗೆ ಇವಾಗ ಫಾರ್ ಅನ್ ಎಕ್ಸಾಂಪಲ್ ಅಡ್ವೆಂಚರ್ ಆಕ್ಟಿವಿಟೀಸ್ ಬಗ್ಗೆ ತಗೊಳ್ಳೋಣ. ಜಾಯಿಂಟ್ ವೀಲ್, ಸಮಥಿಂಗ್, ವಾಟರ್ ಗೇಮ್ಸ್. ಹೆಂಗೆ ಅಂತಂದ್ರೆ ನಿಮಗೆ ಅದನ್ನ ಟ್ರೈ ಮಾಡಬೇಕು, ಬಟ್ ಭಯ, ನನ್ ಕೈಲಾಗಲ್ಲ. ದ ಥಿಂಗ್ ಈಸ್, ಒನ್ ಮೋರ್ ಥಿಂಗ್, ನಾನು ಏನ್ ನೋಡ್ತಾ ಇದ್ದೀನಿ, ನಿಮಗೆ ಆಕ್ಚುಲಿ ಕಮಿಟ್ಮೆಂಟಿಗೆ ಬರೋದಕ್ಕೆ ಇಷ್ಟ ಇದೆ, ನಿಮಗೆ ಆಕ್ಚುಲಿ ಏನಾದ್ರೂ ಒಂದು ಹೊಸದನ್ನ ಟ್ರೈ ಮಾಡೋದು ಇಷ್ಟ ಇದೆ. ಬಟ್ ಮೆಂಟಲಿ ಯಾವಾಗ್ಲೂ ತಡ್ಪಡಿಸ್ತಾ ಇದ್ದೀರಾ, ನನ್ ಕೈಲಿ ಆಗಲ್ವೇನೋ ಅನ್ನೋದೊಂದು ಇದೆ. ದಟ್ ಈಸ್ ಫಾರ್ ಶೋರ್. ನಿಮ್ಮ ಮೈಂಡಲ್ಲಿ ಏನೋ ಒಂದು ಹೊಸ ಟ್ರೈ ಮಾಡಬೇಕು ಅಂತ ಇದೆ, ಹೊಸ ಪ್ರಾಜೆಕ್ಟಿಗೆ ಸೈನ್ ಮಾಡಬೇಕು ಅಂತ ಇದೆ, ಸಮಥಿಂಗ್ ಹೊಸ ಒಂದು ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಇದೆ. ಬಟ್ ಕಾರ್ನರ್ ಆಫ್ ಯೋರ್ ಮೈಂಡ್ ಅಲ್ಲಿ ಒಂಥರ ಭಯ ಇದೆ, ನನ್ನ ಕೈಲಿ ಆಗಲ್ವೇನೋ, ನನ್ನ ಕೈಲಿ ಎನಫ್ ಶಕ್ತಿ ಇಲ್ವೇನೋ, ನನ್ನ ಮೆಂಟಲಿ ಇನ್ನೂ ಪ್ರಿಪೇರ್ಡ್ ಆಗಿಲ್ವೇನೋ, ಈ ತರ. ಐ ಫೀಲ್ ದೇರ್ ಇಸ್ ಅನ್ ಆಪರ್ಚುನಿಟಿ, ಯಾವುದೋ ಒಂದು ಆಪರ್ಚುನಿಟಿ ಇದೆ. ಅದು ಕರಿಯರ್ ಆಪರ್ಚುನಿಟಿ ಆಗಿರ್ಬೋದು, ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಆಗಿರ್ಬೋದು, ಒಂದು ಪರ್ಸನ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಬರ್ತಾ ಇರೋದು. ಬಟ್ ದ ಥಿಂಗ್ ಈಸ್, ನಿಮಗೆ ಭಯ ಆಗ್ತಾ ಇದೆ ಅವ್ರಿಗೊಂದು ಚಾನ್ಸ್ ಕೊಡೋದಕ್ಕೆ, ಆ ಆಫರ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಭಯ ಆಗ್ತಾ ಇದೆ. ಲೆಟ್ಸ್ ಸಿ ವಾಟ್ ನೆಕ್ಸ್ಟ್ ಮೆಸೇಜ್. ಇದ್ರ ಬಗ್ಗೆ ನಮಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ದೇರ್ ಈಸ್ 4 of swords. ದ ಥಿಂಗ್ ಈಸ್, ಯಾವುದೋ ಒಂದು ಪಾರ್ಟ್
ಯು ಆರ್ ಸ್ಲೇಯಿಂಗ್ ಅಂತಾನೆ ಹೇಳ್ಬೋದು. ನಿಮ್ ಲೈಫಲ್ಲಿ ನೀವು ಒಂಥರ ಹಜಲ್ ಮಾಡ್ತಾ ಇದ್ದೀರಾ, ಸಕ್ಸಸ್ ಆಗಿದ್ದೀರಾ, ಆಲ್ಮೋಸ್ಟ್ ಎಲ್ಲಾ ರೀತಿಯ ಒಂದಷ್ಟು ಲೈಫ್ ಅಚೀವ್ಮೆಂಟ್ಸ್ ಮಾಡಿದೀರಾ. ಬಟ್ ಯಾವುದೋ ಒಂದು ಸೆಕ್ಟರ್ ಅಲ್ಲಿ ಹಿಂದೆ ಉಳಿದಿದ್ದೀರಾ ಅಂತ ಹೇಳ್ಬೋದು. ಅದು ಕಮಿಟ್ಮೆಂಟ್ ಆಗಿರ್ಬೋದು. 8 of Swords ಯೂಶಲಿ ಬಂದಾಗ ನಾನು ಏನ್ ನೋಡ್ತೀನಿ ಗೊತ್ತಾ, ಕಮಿಟ್ಮೆಂಟ್ ಫೋಬಿಯಾ ನೋಡ್ತೀನಿ. ಅಂದ್ರೆ ಆಸ್ ಅ ಪರ್ಸನ್ ಯು ಆರ್ ವೆರಿ ಇಂಡಿಪೆಂಡೆಂಟ್, ಬಟ್ ಆಸ್ ಅ ಪಾರ್ಟ್ನರ್ಶಿಪ್ ಆಗಿ ಮ್ಯಾರೇಜ್ ಆ ಕಮಿಟ್ಮೆಂಟ್ ಅಂತ ಬಂದಾಗ ಪ್ರಾಬಬ್ಲಿ ನೀವು ಹಿಂದೆ ಉಳ್ಕೊಂತ ಇದ್ದೀರಾ. ದ ಥಿಂಗ್ ಈಸ್, ಯೂನಿವರ್ಸ್ ಈ ಒಂದು ಮೂಮೆಂಟ್ ಅಲ್ಲಿ ನಿಮ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದೆ ಅಂದ್ರೆ, ಈ ಒಂದು ಏರಿಯಾದಲ್ಲಿ ನೀವು ತುಂಬಾ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ, ಈ ಒಂದು ಏರಿಯಾದಲ್ಲಿ ತುಂಬಾ ಲ್ಯಾಗ್ ಆಗ್ತಾ ಇದ್ದೀರಾ, ನಿಮ್ಮ ಕಾನ್ಫಿಡೆನ್ಸ್ ಇಲ್ದಿರೋ ಕಾರಣ ಅದು. ನೀವು ಟ್ರೈ ಕೂಡ ಮಾಡ್ತಾ ಇಲ್ಲ, ದಟ್ ಈಸ್ ದ ವರ್ಸ್ಟ್ ಪಾರ್ಟ್. ನಿಮ್ ಕೈಲಿ ಆಗಲ್ಲ 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 ಅನ್ಕೊಂಡೇ ಇದ್ದೀರಾ. ನಿಮ್ಮ ಇನ್ಸೆಕ್ಯೂರಿಟೀಸ್ ನಿಮ್ ಮುಂದೆ ಬರ್ತಾ ಇದೆ, ನಿಮ್ಮ ಭಯಗಳು ನಿಮ್ನ ಆವರಿಸ್ಕೊಂಡ್ಬಿಟ್ಟಿದೆ, ನಿಮ್ಮ ಭಯಗಳು ನಿಮ್ನ ಎದುರಿಸೋದಕ್ ಬಿಡ್ತಾ ಇಲ್ಲ. ಇದೆಲ್ಲ ಮೆಂಟಲಿ ಆಗ್ತಾ ಇರೋದು, ನಾಟ್ ಫಿಸಿಕಲಿ ನಿಮ್ನ ಯಾರು ಇಲ್ಲಿ ತಡಿತಾ ಇಲ್ಲ. ಮೆಂಟಲಿ ನಿಮಗೆ ನೀವೇ ತಡ್ಕೊಂತ ಇರೋದು. ಇಲ್ಲ ನನ್ ಕೈಲಿ ಆಗಲ್ಲ, ಮೇ ಬಿ ನನಗೆ ಅದಕ್ಕೆ ಬೇಕಾದಷ್ಟು ಶಕ್ತಿ ಇಲ್ಲ, ನಾನಿನ್ನೂ ಎಮೋಷ್ನಲಿ ಪ್ರಿಪೇರ್ ಆಗಿಲ್ಲ, ನಾನಿನ್ನೂ ಮೆಂಟಲಿ ಪ್ರಿಪೇರ್ ಆಗಿಲ್ಲ, ಕಮಿಟ್ಮೆಂಟಿಗಾದ್ರೂ ಆಗಿರ್ಬೋದು, ಒಂದು ಹೊಸ ಜರ್ನಿಗಾದ್ರೂ ಆಗಿರ್ಬೋದು, ನಾಟ್ ಪ್ರಿಪೇರ್ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಏನು ನೀವು ಡಿಸಿಷನ್ ತಗೊಂತಾ ಇಲ್ಲ. ದೇರ್ ಇಸ್ ಸಮ್ ಆಫರ್ ನಿಮ್ಮ ಮುಂದೆನೆ ಇದೆ, ಅದು ಮ್ಯಾರೇಜ್ ಆಫರ್ ಆಗಿರ್ಬೋದು, ಲವ್ ಆಫರ್ ಆಗಿರ್ಬೋದು, ಬಟ್ ಅದನ್ನ ತುಂಬಾ ವೆಯ್ಟ್ ಮಾಡಿಸ್ತಾ ಇದ್ದೀರಾ. ಇವತ್ ಡಿಸಿಷನ್ ತಗೊಂತೀನಿ, ನಾಳೆ ಡಿಸಿಷನ್ ತಗೊಂತೀನಿ, ಒಂದ್ ವಾರ ಬಿಟ್ಟು ಡಿಸಿಷನ್ ತಗೊಂತೀನಿ, ಬಟ್ ಆ ಭಯ ಇನ್ನೂ ಜಾಸ್ತಿ 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 ಆಗ್ತಾ ಹೋಗುತ್ತೆ. ಬಿಟ್ರೆ ಥಿಂಕಿಂಗ್ ಬಂದ್ಬಿಟ್ಟು ಓವರ್ ಥಿಂಕಿಂಗ್ ಅನ್ನೋ ಒಂದು ಫಾರ್ಮ್ ನ ತಗೊಳುತ್ತೆ. ಬಿಟ್ರೆ ಇದೆಲ್ಲ ನಿಮ್ಮ ಮೆಂಟಲಿ ಆಗ್ತಾ ಇರೋದು. ಒಂದ್ಸತಿ ನೀವು ಫಿಸಿಕಲಿ ಅದಕ್ಕೊಂದು ಟ್ರೈ ಕೊಟ್ರೆ ಮೇ ಬಿ ನಿಮಗೆ ನೀವು ಅನ್ಕೊಂಡಷ್ಟು ಅದು ಎಫೆಕ್ಟ್ ಆಗಲ್ವೇನೋ ನಿಮಗೆ ಮೆಂಟಲಿ. ದ ಥಿಂಗ್ ಈಸ್, ಒನ್ ಏರಿಯಾ ನಿಮ್ಮ ಲೈಫ್ ಅಲ್ಲಿ ಒಂದು ಸ್ಟಾಗ್ನೆಂಟ್ ಆಗಿದೆ, ಸ್ಟಕ್ ಆಗೋಗ್ಬಿಟ್ಟಿದೆ, ಬಿಕಾಸ್ ಆಫ್ ನೀವು ಡಿಸಿಷನ್ ತಗೊಂಡನೆ ಇರೋ ಕಾರಣ ಅದು. ಅಂಡ್ ಐ ನೋ ಟೈಮ್ ತಗೊಂಡಿದ್ದೀರಾ, ನೀವು ಹೀಲ್ ಮಾಡ್ಕೊತಾ ಇದ್ದೀರಾ, ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊತಾ ಇದ್ದೀರಾ, ಬಟ್ ತುಂಬಾ ಟೈಮ್ ತಗೊಂಡಿದ್ದೀರಾ. ಯೂನಿವರ್ಸ್ ಇದನ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದೆ, ಸಾಕು. ಈ ಒಂದು ಸೆಕ್ಟರ್, ಈ ಒಂದು ಸಿಚುವೇಶನ್ ನಿಮ್ಮ ಲೈಫ್ದು ನೀವು ಬ್ರೇಕ್ ತಗೊಂಡಿದ್ದೀರಾ, ಎಷ್ಟು ಬೇಕಷ್ಟು ತಗೋಬೇಕಷ್ಟು ತಗೊಂಡಿದ್ದೀರಾ. ಇನ್ನು ಇದಕ್ಕೆ ಟೈಮ್ ಕೊಡೋದ್ರಲ್ಲಿ ಒಂದು ಇದಿಲ್ಲ, ಮೀನಿಂಗ್ ಇಲ್ಲ. ಯೂನಿವರ್ಸ್ ನಿಮಗಿನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದೆ. ಲೆಟ್ಸ್ ಸಿ ನೀವೇನ್ ಆಕ್ಷನ್ ತಗೋಬೇಕು ನಿಮ್ಮ ಲೈಫಲ್ಲಿ ಅಂತ. ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ನಿಮ್ಮ ನೆಕ್ಸ್ಟ್ ಆಕ್ಷನ್ ಏನಿದ್ರೆ ಒಳ್ಳೇದು ಅಂತ ನೋಡೋಣ. ಲೆಟ್ಸ್ ಸಿ 3 of Cups. ಮೇ ಬಿ ಸ್ಟಾರ್ಟ್ ಗೋಯಿಂಗ್ ಔಟ್. ಮೇ ಬಿ ನೀವು ಜನರನ್ನ ಮೀಟ್ ಆಗಬೇಕು, ಸ್ವಲ್ಪ ನೀವು ಅವಾಗವಾಗ ಸೋಷಲೈಸ್ ಆಗಬೇಕು, ಸ್ವಲ್ಪ ನೀವು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಐ ನೋ ನೀವು ಮೋಸ್ಟ್ ಆಫ್ ದ ಟೈಮ್ ಇಂಡಿಪೆಂಡೆಂಟ್ ಆಗಿರ್ತೀರಾ, ಒಬ್ಬರೇ ಇರ್ತೀರಾ, ಒಬ್ಬರೇ ಖುಷಿಯಾಗಿದ್ದೀರಾ, ನೀವು ಸಕ್ಸಸ್ ಅನ್ನೋದು ಅಚೀವ್ ಮಾಡಿಬಿಟ್ಟಿದ್ದೀರಾ. ಮೇ ಬಿ ನಿಮ್ಮವರು, ನಿಮ್ಮ ಕ್ಲೋಸ್ ಫ್ರೆಂಡ್ಸ್, ನಿಮ್ಮ ಕ್ಲೋಸ್ ಪೀಪಲ್ ಅಂತ ಬಂದಾಗ ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ. ಮೇ ಬಿ ನೀವು ಐ ಡೋಂಟ್ ನೋ, ಸಮ್ಟೈಮ್ಸ್ ನಿಮ್ಮ ರಿಲೇಶನ್ಶಿಪ್ಸಿಗೂ ನೀವು ಟೈಮ್ ಕೊಡಬೇಕು, ಸಮ್ಟೈಮ್ಸ್ ನಿಮ್ಮನ್ನ ಇಷ್ಟಪಡೋರಿಗೂ ನೀವು ಟೈಮ್ ಕೊಡಬೇಕು. 3 of Cups ಸಮ್ಟೈಮ್ಸ್ ರೀಕಾನ್ಸಿಲಿಯೇಷನ್ ಬಗ್ಗೆನೂ ಹೇಳುತ್ತೆ. ಮೇ ಬಿ ಯಾರನ್ನೋ ಅವಾಯ್ಡ್ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಕನೆಕ್ಷನ್ ಅವಾಯ್ಡ್ ಮಾಡ್ತಾ ಇದ್ದೀರಾ. ಇಟ್ಸ್ ಅನ್ ಇಂಡಿಕೇಶನ್ ಯಾರನ್ನೋ ಮೀಟ್ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ. ನಿಮ್ಮ ಪಾಸ್ಟ್ ಆಗಿರ್ಬೋದು, ನಿಮ್ಮ ಎಕ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಬಿಟ್ ಅವಾಯ್ಡ್ ಮಾಡ್ತಾ ಇದ್ದೀರಾ. ಸೋಷಲೈಸ್ ಆಗೋದನ್ನ ಆಗ್ತಾ ಇಲ್ಲ, ಹೊಸ ಜನರನ್ನ ಮೀಟ್ ಆಗೋದು ಅದನ್ನೆಲ್ಲ ಮಾಡ್ತಾ ಇಲ್ಲ. ನೀವು ಒಬ್ರೆ ನಾನು ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ, ಲೈಫಲ್ಲಿ ಅಚೀವ್ ಮಾಡಿದ್ದೀನಿ. ಬಟ್ ದ ಥಿಂಗ್ ಈಸ್, ಈ ಏರಿಯಾ ಔಟ್ ಆಫ್ ಬ್ಯಾಲೆನ್ಸ್ ಹೋಗ್ತಾ ಇದೆ. ಅಂದ್ರೆ ನಿಮ್ ಬಗ್ಗೆ ಜೆನ್ಯೂನ್ ಆಗಿ ಕೇರ್ ಮಾಡ್ತಾ ಇರೋ ಒಂದಷ್ಟು ಜನರಿದ್ದಾರೆ, ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ. ಹೊಸ ಜನರನ್ನ ಮೀಟ್ ಆಗ್ತಾ ಇಲ್ಲ, ಸೋಷಲೈಸ್ ಆಗ್ತಾ ಇಲ್ಲ. ನಿಮ್ನ ನೀವು ಏನೋ ಕಂಪ್ಲೀಟ್ಲಿ ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೆ ಆ ಫ್ರೆಂಡ್ಶಿಪ್ ಅನ್ನೋ ಒಂದು ಸೆಕ್ಟರ್, ಆ ಒಂದು ರಿಲೇಶನ್ಶಿಪ್ ಅನ್ನೋ ಒಂದು ಸೆಕ್ಟರ್ ತುಂಬಾ ಬ್ಲ್ಯಾಂಕ್ ಆಗೋಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಸೊ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಆಫರ್ ನಿಮ್ಮ ಮುಂದೆನೆ ಇದೆ. ನಿಮ್ನ ಅಪ್ರೋಚ್ ಮಾಡ್ತಾ ಇರೋದು, ನಿಮ್ಮ ಮೇಲೆ ಇಂಟ್ರೆಸ್ಟ್, ಜೆನ್ಯೂನ್ ಆಗಿ ಕನೆಕ್ಟ್ ಆಗೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇರೋ ಒಂದಷ್ಟು ಜನರು ನಿಮ್ ಮುಂದೆನೆ ಇದ್ದಾರೆ. ಪ್ರಾಬಬ್ಲಿ ನೀವು ಅವಾಯ್ಡ್ ಮಾಡ್ತಾ ಇದ್ದಾರೆ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್, ಸ್ವಲ್ಪ ನಿಮ್ಮ ಪರ್ಸನಲ್ ಲೈಫ್ ಸ್ವಲ್ಪ ಬ್ರೇಕ್ ಕೊಡಿ, ನಿಮ್ಮ ಹ್ಯಾಬಿಟ್ಸ್
ಸ್ವಲ್ಪ ಬ್ರೇಕ್ ಕೊಡಿ, ಸ್ವಲ್ಪ ಇವಾಗ ಮೀಟಪ್ ಆಗ್ಬೇಕು, ಸ್ವಲ್ಪ ಜನರನ್ನ ಮೀಟ್ ಆಗ್ಬೇಕು, ಸ್ವಲ್ಪ ಸೋಷಿಯಲೈಸ್ ಆಗ್ಬೇಕು. ಯಾವಾಗ ಯಾವಾಗ ಎಷ್ಟೆಷ್ಟು ಕರ್ಮಗಳು ಮಾಡ್ಬೇಕು ಅದನ್ನ ಮಾಡ್ಲೇಬೇಕು, ಅದರಿಂದ ಓಡೋಗೋದಕ್ಕಾಗಲ್ಲ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್, ಒಂದು ಹೊಸ ಸ್ಟಾರ್ಟ್ ಕೊಡಿ. ಮೇ ಬಿ ಲವ್ ಅಂಡ್ ರಿಲೇಶನ್ಶಿಪ್ ಅಂತ ಬಂದಾಗ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರಿ, ಮೇ ಬಿ ಇಟ್ಸ್ ಅ ಟೈಮ್ ನಿಮಗೆ ಇವಾಗ ಓಪನ್ ಮಾಡಿ ಹೀಲ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊಂಡಿದ್ದೀರಾ. ಸಿ ದಿಸ್ ಇಸ್ ಯು ಆರ್ ವೆರಿ ಮಚ್ ಎಕ್ಸೈಟೆಡ್. ಇವಾಗ ಒಂದು ಮೇ ಬಿ ರೈಟ್ ಎನರ್ಜಿ ನಿಮಗೆ ಇವಾಗ ಹೊಸ ಜನರನ್ನ ಮೀಟ್ ಆಗೋದಕ್ಕೆ, ಹೊಸ ರಿಲೇಶನ್ಶಿಪ್ ಮಾಡ್ಕೊಳ್ಳೋದಕ್ಕೆ, ಹೊಸ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ದಿಸ್ ಇಸ್ ದ ರೈಟ್ ಟೈಮ್. ಓಕೆ, ನಿಮಗೆ ಇವಾಗ ಗೈಡೆನ್ಸ್ ನೋಡೋಣ. ವಾಟ್ಸ್ ಕಮಿಂಗ್ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ? ವಾವ್ guys, there is love, there is commitment, there is a relationship. So this is very very passionate relationship. Lovers card bandide, very passionate relationship. And 3 of cups kuda bandide. Maybe ಒಂದು social occasion ಅಲ್ಲಿ friends ಹಂಗೆ ಮೀಟ್ ಆದಾಗ ಒಂದು ಮ್ಯೂಚುವಲಿ ನೀವು ಕನೆಕ್ಟ್ ಆಗೋದು, ಒಂದು ಪಾರ್ಟಿ, ಒಂದು ಈವೆಂಟ್ ಒಕೇಶನ್ ಅಲ್ಲಿ ನೀವು ಇವ್ರನ್ನ ಮೀಟ್ ಆಗೋದು ಪಾಸಿಬಿಲಿಟಿ ಇದೆ. ಅಂಡ್ ಈ ಪರ್ಸನ್ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಜೆಮಿನಿ, ಮಿಥುನ ರಾಶಿ ಆಗಿರೋ ವೆರಿ ಪಾಸಿಬಿಲಿಟಿ. ಲೆಟ್ ಮಿ ಟೆಲ್ ಯು, ಸ್ಯಾಜಿಟೇರಿಯಸ್, ಧನಸು ರಾಶಿ, ಮಿಥುನ ರಾಶಿ, ದಿ ಬೆಸ್ಟ್ ಕಾಂಬೋ ನಾನು ಆಲ್ವೇಸ್ ಸಜೆಸ್ಟ್ ಮಾಡ್ತೀನಿ. ಅಂಡ್ ನನಗೆ ನಿಮ್ಮ ಬರ್ತ್ ಚಾರ್ಟ್ ನೋಡ್ಬಿಟ್ಟು ನಿಮಗೆ ಯಾವ ತರ ಪರ್ಸನ್ ಬೇಕು ಅಂತ ಕೂಡ ನಾನು ನಿಮಗೆ ಹೇಳ್ಬೋದು. ಅದು ಗೊತ್ತಾಗ್ಬೇಕಂದ್ರೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ ನಿಮಗೆ ಯಾವ ತರ ಪರ್ಸನ್ ಬೇಕು, ಯಾವ ತರ ಪರ್ಸನ್ ಅವಾಯ್ಡ್ ಮಾಡಬೇಕು, ಅದನ್ನೆಲ್ಲ ಹೇಳ್ತೀನಿ ಡೆಫಿನೆಟ್ಲಿ. ಸೊ ಎಸ್, ದಿಸ್ ಇಸ್ ಲವರ್ಸ್. ಸೊ ವೆರಿ ಪ್ಯಾಷನೇಟ್ ಕನೆಕ್ಷನ್. ಈ ಪರ್ಸನ್ ಯಾವ ತರ ಅಂದ್ರೆ ಇಟ್ಸ್ ಎ ಟ್ವಿನ್ ಫ್ಲೇಮ್ ಎನರ್ಜಿ ಕೂಡ ಇದು. ಅಂದ್ರೆ ನಿಮ್ಮ ಒಂದು ಎನರ್ಜಿ, ಸೇಮ್ ಎನರ್ಜಿನ ರಿಫ್ಲೆಕ್ಟ್ ಮಾಡ್ತಾರೆ. ನೀವು ಎಕ್ಸ್ಟ್ರೋವರ್ಟ್ ಆದ್ರೆ ಅವರು ಎಕ್ಸ್ಟ್ರೋವರ್ಟ್ ಇರ್ತಾರೆ. ನಿಮಗೆ ಹೊರಗಡೆ ಹೋಗ್ಬಿಟ್ಟು ಐಸ್ ಕ್ರೀಮ್, ಲೇಟ್ ನೈಟ್ ಐಸ್ ಕ್ರೀಮ್ ತಿನ್ನೋದು ಇಷ್ಟ ಇರುತ್ತೆ, ಆಟೋಮೆಟಿಕಲಿ ಅವರಿಗೂ ಅದು ಇಷ್ಟ ಇರುತ್ತೆ. ಏನೋ ನಿಮಗೆ ಅವಾಗವಾಗ ಅಡ್ವೆಂಚರ್ ಟ್ರಿಪ್ ಮಾಡಬೇಕು ಅಂತ ಇರುತ್ತೆ, ಆಟೋಮೆಟಿಕಲಿ ಅವ್ರಿಗೂ ಕೂಡ ಅದು ಇಷ್ಟ ಇರುತ್ತೆ. ಇಟ್ಸ್ ಲೈಕ್ ಸಿಮಿಲರ್ ಎನರ್ಜಿ, ಮಿರರ್ ಇಮೇಜ್, ನಿಮ್ನ ಮಿರರ್ ಮಾಡುವಂತ ಒಂದು ಪರ್ಸನ್ ಮೀಟ್ ಆಗೋದು ನೋಡ್ತಾ ಇದೀನಿ. ಸೊ ಇಟ್ಸ್ ಎನ್ ಇಂಡಿಕೇಶನ್. ಸನ್ ಇವಾಗ ಐ ಗೆಸ್ ಇಟ್ಸ್ ಸನ್ ಎಲ್ಲಿದೆ ಇವಾಗ? ಪೈಸಿಸ್ ಅಲ್ಲಿ ಇದೆ ಐ ಗೆಸ್, ಅಂದ್ರೆ ಮೀನರಾಶಿಲಿದೆ. ಸೊ ವಿತಿನ್ 2 to 3 months ನೀವು ಈ ಪರ್ಸನ್ ಮೀಟ್ ಆಗೋದು. ಆದಷ್ಟು ನೀವು ಸೋಷಲೈಸ್ ಆಗ್ಬೇಕು, ಆದಷ್ಟು ನೀವು ಹೊರಗೆ ಹೋಗ್ಬೇಕು, ಆದಷ್ಟು ನೀವು ಫ್ರೆಂಡ್ಸ್ ನ ಮೀಟ್ ಆಗ್ಬೇಕು, ಆದಷ್ಟು ನೀವು ಕನೆಕ್ಷನ್ ನ ಬಿಲ್ಡ್ ಮಾಡ್ಕೊಬೇಕು. ಅದ್ರ ಥ್ರೂ ನೀವು ಈ ಪರ್ಸನ್ ನ, ಈ ಒಂದು ರೈಟ್ ಪ್ಯಾಷನೇಟ್ ಕನೆಕ್ಷನ್, ನಿಮ್ಮ ವ್ಯಾಲ್ಯೂನ, ನಿಮ್ಮ ಬಿಲೀಫ್ ಸಿಸ್ಟಮ್ಗೊಂದು ವ್ಯಾಲ್ಯೂ ಕೊಡುವಂತ ಒಂದು ಪರ್ಸನ್ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಇದು ನಾನ್ ಹೇಳ್ತಾ ಇಲ್ಲ, ಕಾರ್ಡ್ಸ್ ಹೇಳ್ತಾ ಇದೆ. ಓಕೆ, ಸೊ ಎಸ್ ಗೈಸ್, ನನಗೊಂದು ಬ್ಯೂಟಿಫುಲ್ ಮೆಸೇಜ್ ಅನ್ಸ್ತು. ಒನ್ ನೆಗೆಟಿವ್ ಇಲ್ಲ ಇದರಲ್ಲಿ, ವೆರಿ ಪಾಸಿಟಿವ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವೆರಿ ಪಾಸಿಟಿವ್ ಎನರ್ಜಿ, ಒಂಥರ ಸಂತರ ಗ್ಲೋ ಆಗ್ತಾ ಇದ್ದೀರಾ. ಇದೇ ಒಂದು ರೈಟ್ ಮೂಮೆಂಟ್ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ. ಈ ತರ ಒಂದು ಕನೆಕ್ಷನ್ ನ ಅಟ್ರಾಕ್ಟ್ ಮಾಡ್ಕೋಬೇಕು ಅಂದ್ರೆ, ಈ ಮೆಸೇಜಸ್ ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಕಮೆಂಟ್ ಹಾಕಿದ್ರೆ ಆಯ್ತು. ಓಕೆ, ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.